ಬೆಳಗಾವಿಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಜಿದ್ದಾಜಿದ್ದಿನ ಫೈಟ್ ಇದೆ. ಇಲ್ಲಿ ಬೆಳಗಾವಿಯಲ್ಲಿ ಪಂಚಮಸಾಲಿ ಲಿಂಗಾಯತ ಮತಕ್ಕಾಗಿ ಪೈಪೋಟಿ ಶುರುವಾಗಿದೆ. ಶೆಟ್ಟರ್ ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಮೃಣಾಲ್ ನಡುವೆ ಫೈಟ್ ಇದೆ. ಕಾಂಗ್ರೆಸ್ ಪಂಚಮಸಾಲಿ ಅಸ್ತ್ರಕ್ಕೆ ಬಿಜೆಪಿಯಿಂದ ಹೇಗೆ ಕೌಂಟರ್ ಕೊಡೋದು ಅಂತ ಹೇಳಿ ತಯಾರಿ ನಡೀತಾ ಇದೆ. ಮೃಣಾಲ್ ಅವರನ್ನು ಕಣಕ್ಕಿಳಿಸಿ ಪಂಚಮಸಾಲಿ ಜೊತೆಗೆ ಅಹಿಂದ ಮತಗಳ ಕಡೆಗೆ ಕೂಡ ಕಾಂಗ್ರೆಸ್ನ ಕಣ್ಣಿದೆ. ಒಂದು ಕಡೆ ಪಂಚಮಸಾಲಿ, ಒಂದು ಕಡೆ ಅಹಿಂದ ಮತಗಳು ಕೈ ಹಿಡಿದ್ರೆ ಗೆಲುವು ಕಷ್ಟವಾಗಲಾರದು ಅಂತ ಇವರ ಒಂದು ಅಂದಾಜು. ಹೀಗಾಗಿ ಪಂಚಮಸಾಲಿ ನಾಯಕರನ್ನೇ ಪ್ರಚಾರಕ್ಕೆ ಇಳಿಸಬೇಕು ಅಂತ ಹೇಳಿ ಬಿಜೆಪಿ ಯತ್ನವೊಂದು ಮಾಡ್ತಾ ಇದೆ. ಅಹಿಂದ ಮತಗಳು ಅಂತ ಬಂದಾಗ ಕಾಂಗ್ರೆಸ್ಗೊಂದು ನಂಬಿಕೆ ಇದೆ, ಸಾಂಪ್ರದಾಯಿಕ ಮತಗಳವು ಅನ್ನೋ ಒಂದು ಲೆಕ್ಕಾಚಾರ. ಹಾಗಾಗಿ ಪಂಚಮಸಾಲಿ ವಿಚಾರದಲ್ಲಿ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ. ಜೊತೆಗೆ ಗ್ಯಾರಂಟಿ ಯೋಜನೆಗಳಲ್ಲಿ ಭೇದ ಭಾವ ಇರಲ್ಲ, ಎಲ್ಲ ಸಮುದಾಯಕ್ಕೂ ಸೇರುವಂಥ ಯೋಜನೆ ಅದು. ಜಾತಿ ಆಧಾರವಾಗಿ ಆ ಒಂದು ಯೋಜನೆಯನ್ನು ಮಾಡಲಾಗಿಲ್ಲ. ಆ ಕಾರಣಕ್ಕೆ ಅದು ನಮ್ಮ ಕೈ ಹಿಡಿಬಹುದು ಅಂತೇಳಿ ಕಾಂಗ್ರೆಸ್ನ ಲೆಕ್ಕಾಚಾರ ಇದೆ. ಶಾಸಕ ಯತ್ನಾಳ್, ಮಾಜಿ ಶಾಸಕ ಮುರುಗೇಶ್ ನಿರಾಣಿಯನ್ನು ಕರ್ಕೊಂಡು ಬರಬೇಕು ಅಂತ ಕೂಡ ಪ್ಲಾನ್ ಇದೆ. ಲಿಂಗಾಯತ ಮತಗಳ ವಿಭಜನೆ ತಡೆಯೋದಕ್ಕೆ ಬಿಜೆಪಿ ರಣತಂತ್ರವನ್ನು ಕೂಡ ಇಲ್ಲಿ ಹೆಣಿತಾ ಇದೆ. ಕಾರಣ ಒಂದು ಕಡೆ ಈಗ ಅವ್ರ ಜೊತೆಗೆ ಈ ಒಂದು ಪಂಚಮಸಾಲಿ ಮತಗಳು ಹೋಗ್ಬಿಟ್ರೆ, ಪಂಚಮಸಾಲಿ ಪ್ಲಸ್ ಅಹಿಂದ ಜೊತೆಗೆ ಗ್ಯಾರಂಟಿ ಯೋಜನೆಗಳು ಈ ಒಂದು ಮತಗಳಲ್ಲಿ ಸೇರ್ಕೊಂಡ್ಬಿಟ್ರೆ ಈ ಪಂಚಮಸಾಲಿ ಮತಗಳು ಕನ್ಸಾಲಿಡೇಟ್ ಆಗಬೇಕು. ಒಂದು ಕಡೆ ಒಗ್ಗೂಡಿದಾಗ ಮಾತ್ರ ಬಿ ಜೆ ಪಿಗೆ ಗೆಲುವು ಈಸಿ ಆಗಬಹುದು. ಅದು ಒಗ್ಗೂಡದೆ ಛಿದ್ರ ಆಗಿಬಿಡ್ತು ಅಂತ ಹೇಳಿದ್ರೆ ಬಿ ಜೆ ಪಿ ಕಷ್ಟ ಆಗುತ್ತೆ ಅಂಥೇಳಿ ಬಿ ಜೆ ಪಿ ನಾಯಕರು ಏನು ಮಾಡ್ತಾ ಇದ್ದಾರೆ, ಆ ಭಾಗದ ಪ್ರಸಿದ್ಧ ಪ್ರಭಾವಿ ಪಂಚಮಸಾಲಿ ನಾಯಕರು ಯಾರ್ಯಾರು ಇದ್ದಾರೋ ಅವರನ್ನು ಕರ್ಕೊಂಡು ಬಂದು ಪ್ರಚಾರ ಮಾಡಬೇಕು ಅಂತ ಪ್ಲಾನ್ ನಡೀತಾ ಇದೆ. ಡೀಟೇಲ್ಸ್ ಕೊಡೋಕ್ಕೆ ಇದೀಗ ಶ್ರೀಧರ್ ಇದ್ದಾರೆ. ಶ್ರೀಧರ್, ಯಾವ ರೀತಿ ಸಾಗ್ತಾ ಇದೆ ಇಲ್ಲಿ ಪಂಚಮಸಾಲಿ ಮತಗಳ ವಿಭಜನೆ ತಡೆಯೋ ದೃಷ್ಟಿಯಿಂದ ಕಾಂಗ್ರೆಸ್ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಟೀಮ್ ಯಾವ ಥರ ಪ್ಲಾನ್ ಮಾಡ್ಕೊಳ್ತಾ ಇದೆ ಇಲ್ಲಿ ಅಂತ? ರಮಾಕಾಂತ್, ಬೆಳಗಾವಿ ಲೋಕಸಭಾ ಅಖಾಡದಲ್ಲಿ ಈಗಾಗಲೇ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ನೇರ ಫೈಟ್ ಆರಂಭ ಆಗಿರ್ತಕ್ಕಂಥದ್ದು. ಈಗ ಕಾಂಗ್ರೆಸ್ ಮತ್ತು ಬಿಜೆಪಿದು ಪ್ರಮುಖವಾಗಿ ಪಂಚಮಸಾಲಿ ಮತಗಳ ಮೇಲೆ ಈಗ ಕಣ್ಣು ಬಿದ್ದಿರ್ತಕ್ಕಂಥದ್ದು. ರಮಾಕಾಂತ್, ಸಾಂಪ್ರದಾಯಿಕವಾಗಿ ನೋಡೋದಾದರೆ ಬಿಜೆಪಿ ಸತತವಾಗಿ 2004ರಲ್ಲಿ ಗೆಲ್ಕೊಂಡು ಬರ್ತಾ ಇದೆ. ಇಲ್ಲಿ ಈವರೆಗೆ 5 ಬಾರಿ ಗೆದ್ದಂಥ ಅಂಗಡಿ ಕುಟುಂಬ ಗೆಲ್ಲೋದಕ್ಕೆ ವರದಾನ ಆಗಿರ್ತಕ್ಕಂಥದ್ದು ಲಿಂಗಾಯತ್ ಮತಗಳು ಮತ್ತು ಮರಾಠ ಮತಗಳು. ಸಾಂಪ್ರದಾಯಿಕವಾಗಿ ಲಿಂಗಾಯತ್ ಮತ್ತು ಮರಾಠ ಮತಗಳು ಬೆಳಗಾವಿ ಲೋಕಸಭೆಯಲ್ಲಿ ನಿರ್ಣಾಯಕ ಆಗಿದ್ದಾವೆ. ಆದರೆ ಈ ಬಾರಿ ಏನು ಬೆಳಗಾವಿ ಲೋಕಸಭೆಯಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮೃಣಾಲ್ ಹೆಬ್ಬಾಳ್ಕರ್ ಅಖಾಡಕ್ಕೆ ಇಳಿದಿರ್ತಕ್ಕಂಥದ್ದು. ಮೃಣಾಲ್ ಹೆಬ್ಬಾಳ್ಕರ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಆಗಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಹಿಂದೆ ಏನು ಪಂಚಮಸಾಲಿ ಸಮುದಾಯವನ್ನು ಪ್ರತಿನಿಧಿಸ್ತಾರೆ, ಜೊತೆಗೆ ಪಂಚಮಸಾಲಿ ಸಮುದಾಯದ 2A ಮೀಸಲಾತಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಕೂಡ ಇದ್ದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಪಂಚಮಸಾಲಿ ಸಮುದಾಯದ ಮತಗಳು ಕಾಂಗ್ರೆಸ್ನತ್ತ ಒಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ರಮಾಕಾಂತ್ 5 ವಿಧಾನಸಭಾ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರು ಗೆಲ್ಲೋದಕ್ಕೆ ಇದು ಸಹಕಾರಿಯಾಗುತ್ತೆ. ಹಾಗಾಗಿ ಈಗ ಬಿಜೆಪಿ ತನ್ನ ಸಾಂಪ್ರದಾಯಿಕ ಮತಗಳನ್ನು ಗಟ್ಟಿಗೊಳಿಸುವಂಥ ಒಂದು ರಣತಂತ್ರ ರೂಪಿಸಿರ್ತಕ್ಕಂಥದ್ದು. ಯಾಕಂದರೆ ನಿನ್ನೆಷ್ಟೇ BS ಯಡಿಯೂರಪ್ಪನವರು ಬಂದಿದ್ದರು, ಬೆಳಗಾವಿಯಲ್ಲಿ ಒಂದು ರಣತಂತ್ರವನ್ನು ರೂಪಿಸ್ತಾರೆ. ಯಾವಾಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚುನಾವಣಾ ಅಖಾಡದಲ್ಲಿ ಒಂದು ಪಂಚಮಸಾಲಿ ಟ್ರಂಪ್ ಕಾರ್ಡನ್ನು ಬಳಕೆ ಮಾಡ್ತಾ ಇದ್ದಾರೋ ಆ ಒಂದು ಕಾರಣದಿಂದ ಲಿಂಗಾಯತ್ ಮತಗಳು ವಿಭಜನೆ ಆಗುವಂಥ ಆತಂಕ ಈಗ ಕೇಸರಿ ನಾಯಕರಿಗೆ ಕಾಡ್ತಾ ಇದೆ. ಅದನ್ನು ಹೇಗಾದರೂ ಮಾಡಿ ಲಿಂಗಾಯತ್ ಮತಗಳ ವಿಭಜನೆಯನ್ನು ತಡಿಬೇಕು ಅನ್ನೋಂಥ ನಿಟ್ಟಿನಲ್ಲಿ ಪ್ರಮುಖವಾಗಿ ಈ ಒಂದು ರಣತಂತ್ರ ರೂಪಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರಿಬ್ಬರನ್ನು ಕೂಡ ಜಗದೀಶ್ ಶೆಟ್ಟರ್ ಅವರ ಪರವಾಗಿ ಅಖಾಡಕ್ಕೆ ಇಳಿಸೋದಕ್ಕೆ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಯಾಕಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಪಂಚಮಸಾಲಿ ಸಮುದಾಯದ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂಥವರು, ನಾಯಕತ್ವವನ್ನು ತೆಗೆದುಕೊಂಡಂಥವರು. ಮತ್ತೊಂದು ಕಡೆ ಅದೇ ಮುರುಗೇಶ್ ನಿರಾಣಿ ಕೂಡ ಒಂದು ಪಂಚಮಸಾಲಿ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. 2 ಬಣಗಳಿದ್ದು ಪಂಚಮಸಾಲಿ ಸಮುದಾಯದಲ್ಲಿ 2 ಬಣದ ನಾಯಕರನ್ನು ಬೆಳಗಾವಿ ಲೋಕಸಭೆ ಚುನಾವಣೆ ಅಖಾಡಕ್ಕೆ ಇಳಿಬೇಕು ಅನ್ನೋಂಥ ಒಂದು ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಒಂದು TP ಕೂಡ ಸಿದ್ಧತೆ ಆಗ್ತಾ ಇದೆ. ಯಾಕಂದರೆ ರಮಾಕಾಂತ್, ಬೆಳಗಾವಿ ಲೋಕಸಭೆಯಲ್ಲಿ ನೋಡೋದಾದರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಗೆದ್ದು ಬಂದಂಥ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರ, ಅದು ಸಂಪೂರ್ಣವಾಗಿ ಮರಾಠ ಪ್ರಾಬಲ್ಯ ಇರ್ತಕ್ಕಂಥ ಮತಕ್ಷೇತ್ರ. ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಗೆದ್ದು ಬಂದಿರತಕ್ಕಂಥದ್ದು. ಹಾಗಾಗಿ ಬೆಳಗಾವಿ ತಾಲೂಕಿನಲ್ಲಿ ಇರ್ತಕ್ಕಂಥ ಮರಾಠ ಮತಗಳ ಗೆಲುವಲ್ಲಿ ಹೆಬ್ಬಾಳ್ಕರ್ ಕುಟುಂಬ ಒಂದು ಕಡೆ ರಣತಂತ್ರ ರೂಪಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅದನ್ನು ಬೆಳಗಾವಿ ತಾಲೂಕಿನ 3 ವಿಧಾನಸಭಾ ಮತ ಹೊರತುಪಡಿಸಿ ಉಳಿದ 5 ವಿಧಾನಸಭಾ ಮತಕ್ಷೇತ್ರ ಇರ್ತಕ್ಕಂಥ ಪಂಚಮಸಾಲಿ ಮತಗಳನ್ನು ತನ್ನತ್ತ ಸೆಳೆಯುವ ಪ್ರಯತ್ನವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರತಿಯಾಗಿ ಈಗ ಬಿಜೆಪಿ ಏನಂದರೆ ನಿರಾಣಿ ಮತ್ತು ಯತ್ನಾಳವನ್ನು ಅಖಾಡಕ್ಕೆ ಇಳಿಸೋಕೆ ಮುಂದಾಗಿದೆ. ಜಗದೀಶ್ ಶೆಟ್ಟರ್ ಜೊತೆಗೆ ಇಬ್ಬರು ನಾಯಕರ ಅಖಾಡಕ್ಕೆ ಇಳಿದ್ರೆ ಆಗ ಲಿಂಗಾಯತ್ ಮತಗಳ ವಿಭಜನೆ ಏನಿದೆ ಅದು ಎಲ್ಲೇ ಒಂದು ಕಡೆ ತಪ್ಪುತ್ತೆ ಅನ್ನೋಂಥ ಲೆಕ್ಕಾಚಾರ ಈ ಒಂದು ಕೇಸರಿ ನಾಯಕದಿರ್ತಕ್ಕಂಥದ್ದು. ರಮಾಕಾಂತ್, ಥ್ಯಾಂಕ್ ಯು ಶ್ರೀಧರ್.